ಮತ್ತೊಮ್ಮೆ ನಮ್ಮ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಿಸಲ್ಟ್ ಬಂದ ಕ್ಷಣದಿಂದಲೂ ಚರ್ಚೆ ಮಾಡ್ತಾ ಇದ್ವಿ ತಮಿಳುನಾಡಿನಲ್ಲಿ AIADMK ಭವಿಷ್ಯ ಏನು ಅಂತ. ಆಯ್ತಲ್ಲ, ಇಬ್ಬಾಗನೇ ಆಗೋಯ್ತು. ಅದೇ ನೋಡಿ, ನಾವು ಅನೇಕ ಬಾರಿ ಇದನ್ನು ಚರ್ಚೆ ಕೂಡ ಮಾಡಿದ್ವಿ. ಯಾವುದೋ ಒಂದು ಪಕ್ಷಕ್ಕೆ ಸರ್ವೈವಲ್ಗೊಂದು ಕಾರಣ ಬೇಕಾಗತ್ತೆ. ಆ ಸರ್ವೈವಲ್ನ ಕಾರಣವನ್ನು AIADMK ವಿಜಯರ ಪೊಲಿಟಿಕಲ್ ಉಚ್ಚಾಯ ಅಥವಾ ಉದಯದ ನಂತರ ಕಳೆದುಕೊಂತು ಅಂತ ಅನಿಸುತ್ತೆ. ಯಾಕಂದರೆ ಅನೇಕ ಬಾರಿ ಪೊಲಿಟಿಕಲ್ ಪಾರ್ಟಿಗಳು ಅದಕ್ಕೊಂದು ಐಡಿಯಾಲಜಿ ಬೇಕಾಗುತ್ತೆ. ಈಗ CPM ಅಪ್ಪ ಎಲ್ಲೂ ಅಧಿಕಾರದಲ್ಲಿಲ್ಲ, ಸತ್ತೋಗುತ್ತೆ ಅಂತ ಹೇಳ್ತೀವಿ ನಾವು. ಇಲ್ಲ, ಅದು ಉಳಿದಿರುತ್ತೆ ಹಾಗೆ. ಹೌದು, ಅಲ್ಲೇನು ಒಡೆದು ಬಂದು ಹೊರಗಡೆ ಬಂದು ಎಲ್ಲ ಮಾಡಲ್ಲ. BJP ಅದಕ್ಕೊಂದು RSSನ ಹಿನ್ನೆಲೆ ಇರೋವರೆಗೆ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಐಡಿಯಾಲಜಿಕಲ್ ಪ್ಲ್ಯಾಂಕ್ ಇರುತ್ತೆ. ಕಾಂಗ್ರೆಸ್ ಪಾರ್ಟಿ, ಗಾಂಧಿ ಕುಟುಂಬ ಇಸ್ ಅ ನ್ಯೂಕ್ಲಿಯಸ್. ಗಾಂಧಿ ಕುಟುಂಬದ ನಾಯಕತ್ವ ಕಳೆದುಕೊಂಡ ದಿನ ಕಾಂಗ್ರೆಸ್ ಪಕ್ಷ ರಾಜ್ಯಗಳಲ್ಲಿ ಇಬ್ಬಾಗ ಆಗಿ ಹೋಗ್ಬೋದು. ಎಸ್, ಅದೇ ರೀತಿ ಉದ್ಧವ್ ಠಾಕ್ರೆಯ ಪಕ್ಷ, ಅದೇ ರೀತಿ DMK ಇದೆ, ಅದೇ ರೀತಿ ನಿಮಗೆ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳು, ಈಗ ಶರದ್ ಪವಾರರ ಪಕ್ಷ, ಅಜಿತ್ ದಾದಾ ಪಕ್ಷ. ಸೊ ಒಂದು ಫ್ಯಾಮಿಲಿ ಇರೋದ್ರಿಂದ ಕೂಡ ಅವ್ರಿಗೊಂದು ರೀತಿಯ ಪ್ರೊಟೆಕ್ಷನ್ ಇರುತ್ತೆ. ಬಟ್ AIADMK ಪೋಸ್ಟ್ ಜಯಲಲಿತಾ ಸಿನಾರಿಯೋದಲ್ಲಿ ಯಾವುದೇ ಒಬ್ಬ ನಾಯಕ ಅಬೌವ್ ಬೋರ್ಡ್ ಉದ್ಭವ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನೇ ನಾವು ನೋಡಲಿಲ್ಲ. ಪಳನಿಸ್ವಾಮಿಯನ್ನು ನೋಡಿದ್ವಿ, ಪನ್ನೀರ್ ಸೆಲ್ವಂರನ್ನು ನೋಡಿದ್ವಿ. ಆದರೆ ಬಹಳ ದಿನಗಳ ಕಾಲ ರಾಜಕಾರಣ ಮಾಡಬಹುದು ಅವರು ಅಂತ ಅನ್ನಿಸ್ತಾ ಇರಲಿಲ್ಲ. ಇದು ನಮಗೆ ಅನಿಸೋದರ ಜೊತೆಗೆ ಅವರ ಪಕ್ಷದ ಶಾಸಕರಿಗೂ ಅನಿಸ್ತಾ ಇದೆ, ನಮಗೊಬ್ಬ ನಾಯಕ ಬೇಕು. ನಾಳೆ ನಾವೊಂದು 10 ವರ್ಷ 15 ವರ್ಷ 20 ವರ್ಷ ರಾಜಕಾರಣ ಮಾಡಬೇಕಾದ್ರೆ ಈಗೇನು AIADMK ಜೊತೆಗಿದ್ದೀವಿ, ಇಷ್ಟು ಸೀಟ್ಗಳು ಮುಂದಿನ ಬಾರಿ ಬರೋಲ್ಲ. ಒಳ ಪಾರ್ಟಿ ಒಳಗೆ ಕಿತ್ತಾಟ, ಜಗಳ. ಹೀಗಾಗಿ ವಿಜಯ್ ತಮಿಳುನಾಡಿನಲ್ಲಿ ಇನ್ನೊಂದಿದೆ, ನಾಯಕ ಯಾರು ಅನ್ನೋದು ಶಾಸಕರ ಆಯ್ಕೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಹೌದು, ಪಾರ್ಟಿ ಯಾವುದು ಅಂತಕ್ಕಂಥದ್ದು ಕೂಡ ಮುಖ್ಯ, ಆದರೆ ನಾಯಕ ಯಾರು ಅಂತಕ್ಕಂಥದ್ದು. ಹೀಗಾಗಿ AIADMK ಶಾಸಕರು ಅಂತಿಮವಾಗಿ ವಿಜಯ್ ನಾಯಕತ್ವವನ್ನು ಒಪ್ಪಿಕೊಳ್ಳುವ ಸೂಚನೆಗಳನ್ನು ಈ ಪಾರ್ಟಿಯನ್ನು ಒಡೆಯೋದರ ಮೂಲಕ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ನನಗೆ ಅನಿಸುತ್ತೆ ಅಜಿತ್, ಗೊತ್ತಿಲ್ಲ, ಮೊನ್ನೆ CPM ಪ್ರಧಾನ ಕಾರ್ಯದರ್ಶಿ MA ಬೇಬಿ ಒಂದು ಇಂಟರ್ವ್ಯೂ ಕೊಡ್ತಾಯಿದ್ರು. ಓಕೆ, ಅವರೇನು ಹೇಳಿದರು ಅಂತಂದರೆ, ನೋಡಿ, ನಮ್ಮನ್ನು MK ಸ್ಟಾಲಿನ್ ಕರೆದು ಹೇಳಿದ್ರು AIADMKಗೆ ನೀವು ಬೆಂಬಲ ಕೊಡಿ ಅಂತ. ನೀವು AIADMKಗೆ ಬೆಂಬಲ ಕೊಡಿ ಅಂತ ಹೇಳಿದರು. ಅದಕ್ಕೆ ನಾವಂದ್ವಿ BJP ಸರ್ಕಾರ ಅದರಲ್ಲಿ ಭಾಗಿಯಾಗತ್ತೆ, ನಾವು ಯಾಕೆ ಬರಬೇಕು ಅಂಥೇಳಿ ನಾವು ಬಂದು ವಿಜಯಕ್ಕೆ ಬೆಂಬಲ ಕೊಟ್ವಿ ಅಂತ. ಸೊ ಇವತ್ತಿನ ಬೆಳವಣಿಗೆಗಳು ತಮಿಳುನಾಡಿನ ರಾಜಕಾರಣದ ಬಗ್ಗೆ ಏನು ಹೇಳ್ತಿವೆ, ದೇರ್ ವಿಲ್ ಬಿ 2 ಎಂಡ್ಸ್. ಎಸ್, ಒನ್ ಎಂಡ್ ವಿಜಯ್ ಇರ್ತಾರೆ, ಇನ್ನೊಂದು ಎಂಡ್ MK ಸ್ಟಾಲಿನ್ ಇರ್ತಾರೆ. ಕರೆಕ್ಟ್. ನನಗನ್ಸುತ್ತೆ ಈ 30 ಈ ಕಡೆ ಬಂದ ಮೇಲೆ ಪಳನಿಸ್ವಾಮಿ ಬಣ ಐದರ್ ದೇ ಹ್ಯಾವ್ ಟು ಗೋ ವಿತ್ MK ಸ್ಟಾಲಿನ್ ಇವೆಂಚುವಲಿ. ಓಕೆ, ಆ ಪ್ರಕ್ರಿಯೆ ಡೆಸಿಮೇಟ್ ಆಗಿಬಿಡುತ್ತೆ ಅಂತ ಅಲ್ಲ, ಡೆಫಿನೆಟ್ಲಿ. ಈಗ AIADMK ಸರ್ವೈವಲ್ಗೆ ಅಂದರೆ ಏನಾದರೂ ಒಂದು ಕಾರಣ ಆದರೂ ಬೇಕಲ್ಲ ಅದು ಸರ್ವೈವ್ ಆಗೋಕ್ಕೆ. ಹೌದು, ಜಯಲಲಿತಾ ಕಾರಣದಿಂದ ಸರ್ವೈವ್ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಜಯಲಲಿತಾ ನಿಧನದ ನಂತರ ಅಧಿಕಾರದಲ್ಲಿತ್ತು, 21ರವರೆಗೆ ಸರ್ವೈವ್ ಆಯಿತು. ನೀವು 21ರ ಫಲಿತಾಂಶ ನೋಡಿ, 33% ವೋಟ್ಸ್. 24ರಲ್ಲಿ ನೋಡಿ, ಬರೀ 20% ವೋಟ್ಸ್. ಈ ಬಾರಿ ಅವ್ರಿಗೇನು ಆಂಟಿ ಇನ್ಕಂಬನ್ಸಿಯ ಲಾಭ ದೊರಕಬೇಕಿತ್ತು, ಆ ಲಾಭವೇ ಈ ಬಾರಿ ದೊರಕದೇ ಇದ್ದಾಗ ಹೌ ದೇ ವಿಲ್ ಸರ್ವೈವ್? ಕರೆಕ್ಟ್. ಫಾರ್ ಎಕ್ಸಾಂಪಲ್, ನಾನು ಅಂದರೆ ಹತ್ತಿರದ ಉದಾಹರಣೆ ಹರಿಯಾಣದಲ್ಲಿ ನೋಡ್ತೀವಿ. ಚೌತಾಲಾ ಪಾರ್ಟಿ, BJP ಉದಯ ಆದ ತಕ್ಷಣ ಚೌತಾಲಾ ಪಾರ್ಟಿ ಡೆಸಿಮೇಟ್ ಆಗಿಬಿಡ್ತು ಅಲ್ವಾ. ದುಷ್ಯಂತ್ ಚೌತಾಲಾ 1-2 ಸೀಟ್ಗಳನ್ನು ಗೆದ್ದು ಉಪಮುಖ್ಯಮಂತ್ರಿ ಆಗಿದ್ದು ಬೇರೆ. ಬಟ್ ಚೌತಾಲಾ ಕುಟುಂಬವೇ ಒಂದು ಸಲ ಕಾಂಗ್ರೆಸ್ಸು, ಒಂದು BJP ಈ ರೀತಿ ಒಡೆದು ಹೋಗ್ತಕ್ಕಂಥ ಸ್ಥಿತಿಯಲ್ಲಿದೆ. ಅದೇ ಸ್ಥಿತಿ ನನಗನ್ಸುತ್ತೆ AIADMKಗೂ ಕೂಡ ಬರುತ್ತೆ. ಈಗ ಕರ್ನಾಟಕದಲ್ಲೇ ನೀವು ನೋಡಿದ್ವಿ, BJP ಉದಯ ಆಗ್ತಾ ಇದ್ದಂತೆ ಜನತಾದಳ ಡೆಸಿಮೇಟ್ ಆಗಿಬಿಡ್ತು. ಹೌದು, JDS ಯಾಕೆ ಉಳ್ಕೊಳ್ತು? ದೇವೇಗೌಡರ ಕಾರಣದಿಂದ ಉಳ್ಕೊಳ್ತು. ಒಕ್ಕಲಿಗರ ಮತಗಳು ಕ್ರೋಢೀಕರಣ ಹಳೆ ಮೈಸೂರಿನಲ್ಲಿ ಮಾಡುವ ಶಕ್ತಿ ಇದೆ ಅನ್ನುವ ಕಾರಣಕ್ಕೆ ಮಾತ್ರ JDS ಉಳ್ಕೊಳ್ತು. AIADMK ಯಾಕೆ ಉಳಿದುಕೊಳ್ಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಎಷ್ಟು ಕನ್ಫ್ಯೂಷನ್ ಇದೆನೋ ಶಾಸಕರಿಗೆ ಇನ್ನೂ ಜಾಸ್ತಿ ಕನ್ಫ್ಯೂಷನ್ ಇದೆ. ಆ ಕಾರಣದಿಂದ ಈ ನಾವು ಒಡೆದು ಬಂದು ವಿಜಯಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂತ ಹೇಳ್ತಾರೆ. ನನಗನ್ಸುತ್ತೆ ಅಜಿತ್, ನೆಕ್ಸ್ಟ್ ಲೋಕಸಭಾ ಇಲೆಕ್ಷನ್, ಓಕೆ, ನನ್ನ ಪ್ರಕಾರ ಒಂದು ಕಡೆ ವಿಜಯ್ ಬಣ ಇರುತ್ತೆ, ಇನ್ನೊಂದು ಕಡೆ DMK ಮತ್ತು ಪಳನಿಸ್ವಾಮಿ ಒಟ್ಟಾಗಿ ಬಂದು ಚುನಾವಣೆಯನ್ನು ಎದುರಿಸುವ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಈ ಕಡೆ ಕಾಂಗ್ರೆಸ್ ಇರೋದ್ರಿಂದ ಆ ಕಡೆ BJP ಇರುತ್ತೆ, ಅಷ್ಟೇ.
ಎಸ್ ಆಗಿನ ರಾಜಕೀಯ ಸನ್ನಿವೇಶಗಳಿಗೆ ಸಂಬಂಧಪಟ್ಟಂತೆ ಯಾವ ಗುಂಪು ಹೆಚ್ಚು ಸ್ಥಾನ ತಗೊಳ್ಳೋದು ಅಂತ ನಿರ್ಧಾರ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.